ಸರ್ ಐಪಿಎಲ್ ವಿಚಾರವಾಗಿ ಸರ್ ಐಪಿಎಲ್ ವಿಚಾರವಾಗಿ ನೋಡೋಣ. ಏನು ಬ್ರದರ್? ಐಪಿಎಲ್ ಟಿಕೆಟ್ ವಿಚಾರವಾಗಿ ಸರ್ ಇವಾಗ ಪಿಎಗಳು ಕೂಡ ಕ್ಯೂ ಅಲ್ಲಿ ನಿಂತಿದ್ದಾರೆ, ನಮಗೂ ಟಿಕೆಟ್ ಕೊಡಿ ಅಂತ. ಈಗ ನೋಡಿ, IPL ವಿಷಯ ಇದೆಯಲ್ಲ, ನಗುಪಾಟ್ಲು ಮಾಡ್ಕೊಂಡ್ರಿ ಸರ್ಕಾರ. ಆ ಉಪಮುಖ್ಯಮಂತ್ರಿಯಿಂದ ಹಿಡಿದು ಹಲವಾರು ಕೆಲವು ಶಾಸಕರುಗಳು ವಿಧಾನಸಭೆಯಲ್ಲಿ ಮಾತಾಡಿದಂಥದ್ದು ಇದೆಯಲ್ಲ, ನಗುಪಾಟ್ಲು ಮಾಡ್ಕೊಂಡ್ರು ಈ ಸರ್ಕಾರ. ನೀವು ಹಿಂದಿನ ಇತಿಹಾಸಗಳು ತೆಗೀರಿ. ಈಗ IPL ಬೇರೆ. ಪ್ರತಿ ಟೆಸ್ಟ್ ಮ್ಯಾಚ್ಗಳು ನಡಿಬೇಕಾದ್ರೆ ಬ್ಲ್ಯಾಕ್ ಆ್ಯಂಡ್ ವೈಟ್ TV ಇಟ್ಕೊಂಡಿದ್ವಲ್ಲ ಆ ಟೈಮಲ್ಲಿ, ಪ್ರತಿ ಕ್ರಿಕೆಟ್ ಮ್ಯಾಚ್ಗಳು ನಡಿಬೇಕಾದ್ರೆ ಶಾಸಕರಿಗೆ ಒಂದು ಪಾಸನ್ನು ಕೊಡೋರು. ಪ್ರತಿ ಕ್ರಿಕೆಟ್ನ ಒಂದು ಸಂದರ್ಭದಲ್ಲಿ ಮಿನಿಸ್ಟ್ರುಗಳಿಗೆ 2 ಪಾಸ್ ಕೊಡೋರು. ಅವ್ರು ಕೇಳದೇ ಇದ್ದರೂ ಕೊಡೋರು. ಜನರಲ್ ಹಾಸ್ಟೆಲ್ಗಳಿಗೆ ಕಳಿಸೋರು. ಅವ್ರು ಇದ್ರಲ್ಲ ಶಾಸಕರ ಭವನ, ಅವ್ರ ರೂಮ್ಗಳಿಗೆ ಕಳಿಸೋರು ಹಿಂದೆ ಇಲ್ಲ. ಆ ಥರ ಅದು ಸಿಸ್ಟಮ್ ನಡ್ಕೊಂಬಂದಿದೆ. ಈಗ ವಿಧಾನಸಭೆಯಲ್ಲಿ ನಮಗೆ 3 ಪಾಸ್ ಕೊಡಬೇಕು, ಅವರು 4 ಪಾಸ್ ಕೊಡಬೇಕು. ಇದನ್ನು ಅವ್ರ ಮೇಲೆ ಹೊರೆ ಇದೆ. ಇದೇನು ನಡೆಸ್ಕೊಂಡ್ರು ನಗಪಾಟ್ಲು. ಬಹುಶಃ ಈ ಸರ್ಕಾರಕ್ಕೆ ಕಿಂಚಿತ್ತು ಅದೇನೋ ಹೇಳ್ತಿರಲ್ಲ, ಸಿದ್ದರಾಮಯ್ಯನವರೇ ಹೇಳ್ತಾರೆ ಮಾನ ಮರ್ಯಾದೆ ಬಗ್ಗೆ ಇದೆಯಾ ಅಂತ ಕೇಳ್ತೀವಿ. ಇವತ್ತು ಅಮೇರಿಕಾ ಮತ್ತು ಇಸ್ರೇಲು ಇರಾನ್ ಮೇಲೆ ಯುದ್ಧ ಘೋಷಣೆ ಮಾಡಿದ ಮೇಲೆ ಇವತ್ತು ಹಲವಾರು ದೇಶಗಳಲ್ಲಿ ಹಲವಾರು ಸಮಸ್ಯೆಗಳು ಪ್ರಾರಂಭ ಆಗಿದೆ. ನಮ್ಮ ದೇಶದಲ್ಲಿ ಪ್ರಮುಖವಾಗಿ ಈ ಒಂದು LNG CNGಯ ಒಂದು ಸಮಸ್ಯೆಗಳೇನಿದೆ, ಗ್ಯಾಸ್ನ ಸಮಸ್ಯೆ, ಪ್ರಮುಖವಾಗಿ ಆಟೋ ಡ್ರೈವರ್ಗಳ ಒಂದು ಸಮಸ್ಯೆಗಳನ್ನು ನಾನು ಗಮನಿಸಿದ್ದೇನೆ. ಇಲ್ಲಿ ಈಗ ಕಾಂಗ್ರೆಸ್ನವರು ಅದೇನೋ ಅಟ್ಯಾಕ್ ಮಾಡ್ತಾರಲ್ಲ BJP ಬಗ್ಗೆ, ಇವ್ರು ಇದ್ದಿದ್ರೆ ಏನು ಮಾಡೋರು ಇಂಥ ಸಂದರ್ಭದಲ್ಲಿ? ಸ್ವಲ್ಪ ಹೇಳಿ. ಇವ್ರು ಅದೇ ಜಾಗದಲ್ಲಿ ಇದ್ದಿದ್ರೆ ಇವರೇನು ಮಾಡೋರು? ಅಟ್ಲೀಸ್ಟ್ ನರೇಂದ್ರ ಮೋದಿಯವರ ನೇತೃತ್ವದ ಸರ್ಕಾರದಲ್ಲಿ ಇಂಥ ಒಂದು ಕ್ಲಿಷ್ಟಕರವಾದಂಥ ಪರಿಸ್ಥಿತಿ ಇಡೀ ವಿಶ್ವದಲ್ಲಿ ಇದ್ದಾಗ ಅಟ್ಲೀಸ್ಟ್ ಅವರ ಒಂದು ವಿದೇಶಗಳ ಜೊತೆ ಇಟ್ಕೊಂಡಂಥ ಒಂದು ಬಾಂಧವ್ಯ, ಅದರಿಂದ ಅಟ್ಲೀಸ್ಟ್ ದೊಡ್ಡ ಡ್ಯಾಮೇಜ್ ಆಗೋದನ್ನು ತಪ್ಪಿಸಿರೋದನ್ನಾದ್ರೂ ನಾವು ಹೇಳಬೇಕಲ್ಲ. ಅಷ್ಟು ಕಿಂಚಿತ್ತು ಇವರಿಗೆ ಹೃದಯದಲ್ಲಿ ಇಂಥ ಒಂದು ಸಂದರ್ಭದಲ್ಲಿ ಯಾವ ರೀತಿ ನಡ್ಕೋಬೇಕು ಅಂತಕ್ಕಂಥದ್ದನ್ನು ಹೇಳ್ತಕ್ಕಂಥ ದೊಡ್ಡತನವೂ ಇಲ್ಲ ಅನ್ನೋದು ಅವ್ರ ಹೇಳಿಕೆಗಳಿಂದ ಕಾಣ್ಬೋದು.